ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬನ್ನಿರಿ, ಈ ದಿನ ಈ ದಿನ ದೇವರು ಏನು ಮಾತಾಡ್ತಾ ಇದ್ದಾರೆ ಅಂತ ವಾಕ್ಯದ ಕಡೆಗೆ ಹೋಗೋಣ. ವಾಕ್ಯ ಜೀವವುಳ್ಳ ವಾಕ್ಯ ಅಂತ ಹಲವು ಸಾರಿ ನಿಮ್ಮ ಹತ್ರ ಹೇಳಿದ್ದೀನಿ, ನಿಮಗೆ ಗೊತ್ತಿರೋ ವಿಷಯನೇ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಈ ದಿನ ತೆಗೆದುಕೊಂಡಿರುವ ವಾಕ್ಯ ಯೆರೆಮೀಯ 31 ತೆಗೆದುಕೊಳ್ಳ್ರಿ. ಯೆರೆಮೀಯ 31 ಅದರಲ್ಲಿ 3ರಿಂದ 8ರವರೆಗೂ ನಾವು ಧ್ಯಾನ ಮಾಡ್ತೀವಿ ಇವತ್ತು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯೆರೆಮೀಯನ ಹತ್ರ ದೇವರು ಏನು ಮಾತಾಡ್ತಾ ಇದ್ದಾರೆ, ನಾವು ಶ್ರದ್ಧೆಯಿಂದ ಕೇಳುವವರಾದರೆ ನಾವು ಪ್ರಕಾಶಕ್ಕೆ ಬರುತ್ತೀವಿ, ಬೆಳಕಿಗೆ ಬರ್ತೀವಿ. ಕರ್ತನ ನಾಮ ಮಹಿಮೆ ಹೊಂದುತ್ತೆ, ನಮ್ಮ ವಿಷಯಗಳಿಗೆ ಬಿಡುಗಡೆ ಸಿಕ್ಕುತ್ತೆ. ನಂಬಿಕೆಯಿಂದ ವಿಶ್ವಾಸದೊಂದಿಗೆ ನಾವು ಕುಳಿತುಕೊಳ್ಬೇಕು ವಾಕ್ಯ ಕೇಳೋದಕ್ಕೆ. ನಾನು ಅಷ್ಟೇ, ನೀವು ಅಷ್ಟೇ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಈ ವಾರವೆಲ್ಲ ನಮಗೆ, ಈ ತಿಂಗಳೆಲ್ಲ ದೇವರು ಯಾವ ರೀತಿ ನಡೆಸಿದ್ದಾರೆ, ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವು ಈ ವಾಕ್ಯದ ಕಡೆಗೆ ಹೋಗೋಣ. ಬನ್ನಿರಿ, ಯೆರೆಮೀಯ 31:3 3-4 ಓದಿಕೊಳ್ಳೋಣ ದೇವರ ಮಕ್ಕಳೇ. ಮೊದಲಾಗಿ 3 ಓದಿಕೊಳ್ಳೋಣ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ನೋಡಿ, ಯೆರೆಮೀಯ ಚಿಕ್ಕ ಹುಡುಗ. ಅರ್ಥ ಆಯ್ತಾ? ಅವಾಗಿನೇ ದೇವರು ಯೆರೆಮೀಯನನ್ನು ಸೇವೆಗೆ ಕಳಿಸ್ಕೊಟ್ರು. ನೀನು ಹೋಗಿ ಮಾತನಾಡು, ಈ ಜನ ಮಾಡೋದು ತಪ್ಪು ಅಂತ ಹೇಳಿ ಯೆರೆಮೀಯನ ಹತ್ರ ಮಾತಾಡಿದ್ರು. ಯೆರೆಮೀಯ ಹೇಳ್ತಾ ಇದ್ದಾರೆ, ಅಯ್ಯೋ ನಾನು ತೊದಲು ಬಾಯಿ, ನಾನು ಇನ್ನೂ ಚಿಕ್ಕವನು, ನನಗೆ ಮಾತಾಡೋಕ್ಕೆ ಬರಲ್ಲ ದೇವರೇ ಅಂತ ಹೇಳುವಾಗ ದೇವರು ಆತನ ಹತ್ರ ಮಾತಾಡಿ ಕಳಿಸೋ ವಾಕ್ಯನೇ ಇದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಾನು ನಿನ್ನನ್ನು ಪ್ರೀತಿಸಿರು, ಅದೇ ರೀತಿಯಲ್ಲಿ ನಮ್ಮನ್ನು ದೇವರು ಪ್ರೀತಿಸಿ ಎಲ್ಲ ಗಂಡಾಂತರಗಳಿಂದ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೋಡಿ, ನಾನು ನಿನ್ನನ್ನು, ಅರ್ಥ ಆಯ್ತಾ? ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ನಮ್ಮ ತಂದೆ ತಾಯಿ, ನಮ್ಮ ಒಡ ಹುಟ್ಟಿದವರು, ನಮ್ಮ ಫ್ರೆಂಡ್ಸ್ಗಳು ಈ ರೀತಿ ಹೇಳಿರ್ಬೋದುಂಟಾ? ಅರ್ಥ ಆಯ್ತಾ? ಆದರೆ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ನೋಡಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ವಾಕ್ಯನ ರಿಸೀವ್ ಮಾಡಿಕೊಳ್ಳ್ರಿ. 4 ಓದಿಕೊಳ್ಳೋಣ. ಇಸ್ರಾಯೇಲ್ ಎಂಬ ಯುವತಿಯೇ, ನಾನು ನಿನ್ನ ಹಾಳು ಪ್ರದೇಶಗಳನ್ನು ಪುನಃ ಕಟ್ಟುವೆನು, ಅವು ಕಟ್ಟಡಗಳಾಗುವವು. ನೀನು ಮತ್ತೆ ದಮ್ಮಡಿಗಳಿಂದ ವೈಭವಗೊಂಡು ವಿನೋದ ಪಡುವುದರ ನಾಟ್ಯದಲ್ಲಿ ಸೇರಿಕೊಳ್ಳುವಿ. ನೋಡಿ, ನಿನ್ನ ವಿಷಯದಲ್ಲಿ ಏನೇನು ಹಾಳಾಗಿದೆ, ನಿನ್ನ ವಿಷಯದಲ್ಲಿ ಅಲ್ಲ, ನಿನ್ನ ಕುಟುಂಬದಲ್ಲಿಯೂ ಏನೇನು ಹಾಳಾಗಿದೆ ಅದನ್ನೆಲ್ಲ ದೇವರು ಹೇಳ್ತಾ ಇದ್ದಾರೆ, ಮತ್ತೆ ನಾನು ಕಟ್ಟುತ್ತೀನಿ. ಕಟ್ಟಿ ನೀನು ಆ ಕಟ್ಟಿರುವ ಸಂತೋಷದ ನಿರೀಕ್ಷೆ, ಅದನ್ನು ನೀನು ಸಂತೋಷದಿಂದ ನಾಟ್ಯ ಆಡಿ ರಿಸೀವ್ ಮಾಡ್ಕೊಳ್ತೀಯ ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ. ಗೊತ್ತಾಯ್ತಾ ದೇವರ ಮಕ್ಕಳೇ? ಹಾಗಾದರೆ ನೀನು ತಿರುಗಿ ಸಮಾರ್ಯದ ಗುಡ್ಡಗಳಲ್ಲಿ ತೋಟಗಳನ್ನು ಮಾಡಿಕೊಳ್ಳುವಿ, ನೆಡುವವರು ನೆಟ್ಟು ಫಲವನ್ನು ಅನುಭವಿಸುವರು. ನೋಡಿ, ನೆಡುವವರು, ಹೊಲಗದ್ದೆಗಳಲ್ಲಿ ನೆಡುವವರು ಅವರು ಫಲ ಅನುಭವಿಸ್ತಾರೆ. ಬೇರೆ ಬೇರೆ ವಿಧದಲ್ಲಿ ಆಫೀಸ್ಗೆ ಹೋಗೋದು, ಒಂದು ಟೀಚರ್ ಕೆಲಸ, ಆಫೀಸ್ನಲ್ಲಿ ಕೆಲಸ, ಈ ರೀತಿ ಮಾಡುವವರಿಗೂ ಈ ಆಶೀರ್ವಾದ ಹೊಂದಿಕೊಳ್ಳುತ್ತದೆ. ಅರ್ಥ ಆಯ್ತಾ? ರಿಸೀವ್ ಮಾಡಿಕೊಳ್ಳ್ರಿ. ನೆಡುವವರು ನೆಡು ತೋಟಗಳಲ್ಲಿ ಎಲ್ಲ ದೇವರು ತುಂಬ ತೆಳಿವಾಗಿ ಕೊಟ್ಟಿದ್ದಾರೆ. ಸಮಾರ್ಯದ ಗುಡ್ಡಗಳಲ್ಲಿ ತೋಟಗಳನ್ನು ಮಾಡಿಕೊಳ್ಳುವಿ. ಗುಡ್ಡ ಬೆಟ್ಟಗಳಿರೋ ಸ್ಥಳದಲ್ಲಿಯೂ ನೀನೇನು ಮಾಡ್ತೀಯಂತೆ? ತೋಟಗಳನ್ನು ಮಾಡಿಕೊಳ್ತಿ. ಅಲ್ಲಿ ನೆಡುವವರನ್ನೆಲ್ಲ ಯಾರ್ಯಾರು ನೆಡ್ತಾರೆ, ನೀನು ನಿಲ್ಲಿಸಿ ಅವ್ರಿಗೆಲ್ಲ ಹಣ ಕೊಡ್ತೀಯಲ್ಲ ಅಂಥವ್ರನ್ನ ನಿಲ್ಲಿಸಿ ನೆಡುವವರನ್ನು ನೆಟ್ಟು ಫಲವನ್ನು ಅನುಭವಿಸುವರು. ಯಾರ್ಯಾರಲ್ಲಿ ಬಿತ್ತುತ್ತಾರೋ ಅವ್ರು ಏನು ಮಾಡ್ತಾರಂತೆ? ಫಲವನ್ನು ಅನುಭವಿಸ್ತಾರಂತೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? 6 ಓದಿಕೊಳ್ಳೋಣ. ಒಂದು ದಿನವೂ ಬರುವುದು, ಆಗ ಎಫ್ರಾಹಿಮಿನ ಗುಡ್ಡಗಳು ಮೇಲಿರುವ ಕಾವಲುಗಾರರು ಹೇಳಿರಿ, ಚಿಯೋನಿಗೆ ನಮ್ಮ ದೇವರಾದ ಯೆಹೋವನ ಸನ್ನಿಧಾನಕ್ಕೆ ಹೋಗೋಣ ಬನ್ನಿ ಎಂದು ಕೂಗುವರು. ನೋಡಿ, ದೇವರು ಈ ಥರ ಆಶೀರ್ವಾದಗಳನ್ನು ಕೊಡುವಾಗ ಇಸ್ರಾಯೇಲ್ ಮಕ್ಕಳೇ, ಎಫ್ರಾಹಿಮ್ ಮಕ್ಕಳೇ, ಎದ್ದೊಳ್ರಿ, ನಾವು ದೇವಾಲಯಕ್ಕೆ ಹೋಗೋಣ, ಕೊಂಡಾಡೋಣ. ಅದೇ ರೀತಿ ಹೇಳ್ತಾನೆ, ವಾರವೆಲ್ಲ ತಿಂಗಳೆಲ್ಲ ದೇವರು ನಮ್ಮನ್ನು ನಡೆಸಿದ್ದಾರೆ, ಸಂತೋಷದಿಂದ ಆಲಯಕ್ಕೆ ಹೋಗೋದು ಅದಕ್ಕೆ ತಾನೇ. ಮನುಷ್ಯರು ನೋಡೋದಿಕ್ಕ, ಬೋಧಕರುಗಳು ನೋಡೋದಿಕ್ಕ ಅಲ್ಲ ದೇವರ ಮಕ್ಕಳೇ. ನಮ್ಮ ಮನಸ್ಸು, ಕಣ್ಣುಗಳು ಪರಲೋಕ ಕಡೆ ಇರಬೇಕು. ದೇವರನ್ನು ನೋಡೋದಕ್ಕೆ ನಾವು ಹೋಗೋದು. ದೇವರು ಈ ವಾರಕ್ಕೆ, ಈ ತಿಂಗಳು, ಇವಾಗ ಏಪ್ರಿಲ್ ತಿಂಗಳು ಬರ್ತಾ ಇದೆ,
ಕೊನೆಯ ವಾರ, ಈ ತಿಂಗಳಿನ ಕೊನೆಯ ವಾರದಲ್ಲಿ ಈ ಸಂದೇಶವನ್ನು ಕೊಡ್ತಾ ಇರೋದು. ಆ ಸಂದೇಶವನ್ನು ನೀವು ಕೇಳ್ತಾ ಇದ್ದೀರಾ. ಅರ್ಥ ಆಯ್ತಾ? ಹಾಗಾದರೆ ನಾವು ಅದೆಲ್ಲ ಪಡೆದುಕೊಂಡು ಬರೋದಕ್ಕೆ ನಾವು ಹೋಗ್ತಾ ಇರೋದು. ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆ ಸಲ್ಲಿಸುತ್ತಾ, ನಾಟ್ಯವಾಡಿ, ಡ್ಯಾನ್ಸ್ ಆಡಿ, ಹಾಡುಗಳನ್ನು ಆಡಿ, ವರ್ಷಿಪ್ ಮಾಡಿ ಆತನ ನಾಮ ಮಹಿಮೆ ಪಡಿಸಿ ಬರೋದಕ್ಕೆ ನಾವು ಹೋಗ್ತಾ ಇರೋದು. ಹಾಗಾದರೆ ನಾವು ಹೋಗೋರು ಅದೇ ರೀತಿ ಹಿಂತಿರುಗಲು ಸಾಧ್ಯವೇ? ಇಲ್ಲ. ದೇವರು ನಮ್ಮನ್ನು ಆಶೀರ್ವದಿಸಿ, ನಮಗೇನು ಬೇಕು, ನಮಗೆ ಕಾವಲು ಬೇಕಾ, ಕುಟುಂಬಕ್ಕೆ ಪ್ರೊಟೆಕ್ಷನ್ ಬೇಕಾ, ಅವಶ್ಯಕತೆಗಳನ್ನು ಸಂಧಿಸಬೇಕಾ, ನೀವೇನು ಕೇಳಕ್ಕೆ ಹೋಗ್ಬಿಡಿ. ಅಪ್ಪ, ಈ ವಾರವೆಲ್ಲ ನಮ್ಮನ್ನು ಒಪ್ಪಿಸ್ಕೊಡ್ತಾ ಇದ್ದೀನಿ, ನಡೆಸು, ಅಷ್ಟು ಮಾತ್ರ ಸಾಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ಒಳ್ಳೆಯವನು, ಆತನ ಕೃಪೆಯೋ ಸದಾ ಶಾಶ್ವತವಾದದ್ದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇದರ ಅರ್ಥ ಅದೇನೆ. ಅರ್ಥ ಆಯ್ತಾ? ಯಾಕೋಬಿನ ಇಲ್ಲಿ ನೋಡಿ 7 ಇತ್ತೆನ್ನುತ್ತಾನೆ, ಯಾಕೋಬಿನ ನಿಮಿತ್ತ ಹರ್ಷಧ್ವನಿಗೆ ಇರಿ, ಜನಾಂಗಗಳ ಶಿರೋಮಣಿಯ ವಿಷಯದಲ್ಲಿ ಕೇಕೆ ಹಾಕಿರಿ. ಯೆಹೋವನೇ, ಇಸ್ರಾಯೇಲನ ಶೇಷವಾದ ನಿನ್ನ ಜನವನ್ನು ರಕ್ಷಿಸು ಎಂದು ಘೋಷಿಸಿ ಸ್ತುತಿಸಿರಿ. ಯಾರು ನಮ್ಮನ್ನು ಕೇಡು ಬಗಿತಾರೋ ಅವ್ರಿಗೂ ಒಳ್ಳೆಯದು ಮಾಡು ದೇವರೇ. ಅವರು ಕೇಕೆ ಹಾಕ್ತಾ ಇದ್ದಾರೆ ನಮ್ಮ ಮೇಲೆ. ಹಾಗಾದರೆ ಆ ಜನವನ್ನು, ನಿನ್ನ ಜನನೇ, ಎಲ್ಲರನ್ನು ಸೃಷ್ಟಿ ಮಾಡಿದ್ದು ದೇವರೇ, ಅವರನ್ನು ರಕ್ಷಿಸು. ಅರ್ಥ, ಜನಾಂಗಗಳ ಶಿರೋಮಣಿಯ ವಿಷಯದಲ್ಲಿ ಕೇಕೆ ಹಾಕಿರಿ. ಅರ್ಥ ಆಯ್ತಾ? ನಾವು ವಾಕ್ಯ ಹೇಳ್ತದೆ ಕೇಕೆ ಹಾಕಿರಿ. ಆ ಕಾಲದಲ್ಲಿ ನಾವು ಇವಾಗ ಯೇಸು ಸ್ವಾಮಿ ಕಾಲದಲ್ಲಿದ್ವಿ, ಕೇಕೆ ಎಲ್ಲ ಹಾಕಂಗಿಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಎಲ್ಲರನ್ನ ಬ್ಲೆಸ್ ಮಾಡೋಣ, ಎಲ್ಲರೂ ರಕ್ಷಣೆ ಹೊಂದಬೇಕಲ್ಲ, ಬ್ಲೆಸ್ ಮಾಡೋಣ, ಆಶೀರ್ವದಿಸೋಣ ನಾವು. ಅರ್ಥ ಆಯ್ತಾ? ಆಗ ಎಂದು ಘೋಷಿಸಿ ಸ್ತುತಿಸಿರಿ ಅಂತ ಹೇಳುವಾಗ 8 ಓದಿಕೊಳ್ಳೋಣ. ಈಗೋ ನಾನು ಅವರನ್ನು ಉತ್ತರ ದೇಶದಿಂದ ಬರಮಾಡುವೆನು. ಯಾವ ದೇಶದಿಂದ? ಉತ್ತರ ದೇಶದಿಂದ ಬರಮಾಡ್ತೀನಿ ಅವ್ರನ್ನ. ದಿಗಂತಗಳಿಂದ ಅವರನ್ನು ಕೂಡಿಸುವೆನು. ಕೊನೆಯದಾಗಿ ಎಲ್ಲಿಂದ ಅವರು ಚದರಿ ಹೋದರೂ ಅಲ್ಲಿಂದ ನಾನು ಕೂಡಿಸ್ಕೊಂಡು ಬರ್ತೀನಿ ಅಂತ ದೇವರು ಇಲ್ಲಿ ವಾಗ್ದಾನ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅವರೊಂದಿಗೆ ಕುರುಡರನ್ನು, ಕುಂಟರನ್ನು, ಗರ್ಭಿಣಿಯರನ್ನು, ದಿನ ತುಂಬಿದ ಬಸುರಿಯರನ್ನು ಒಟ್ಟಾಗಿ ಕರೆತರುವೆನು. ದೊಡ್ಡ ಗುಂಪಾಗಿ ಇಲ್ಲಿ ಹಿಂದಿರುಗುವರು. ಯಾತಕ್ಕೋಸ್ಕರ ಅವರೆಲ್ಲ ಇಲ್ಲಿ ಹಿಂದಿರುಗ್ತಾ ಇದ್ದಾರೆ? ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ, ನಿನ್ನನ್ನು ಪ್ರೇಮ. ಇಲ್ಲೇನು 1ನೇ ವಾಕ್ಯ ಏನು ಹೇಳ್ತಾ ಇರೋದು? 3ನೇ ವಾಕ್ಯ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎನ್ನುವ ವಾಕ್ಯಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಹಾಳು ಮಾಡಿದ ಸ್ಥಳದಲ್ಲಿ, ನಿನ್ನನ್ನು ಬಿಟ್ಟಂಥ ಸ್ಥಳದಲ್ಲಿ ನಿನ್ನನ್ನೆಲ್ಲರನ್ನು ಕರ್ಕೊಂಡು ಬಂದು ಒಟ್ಟಾಗಿ ಬಸುರಿಯರನ್ನು, ಕುರುಡರನ್ನು, ಕುಂಟರನ್ನು, ಯಾರ್ಯಾರಿದ್ದೀರ ಎಲ್ಲರನ್ನ ಕರ್ಕೊಂಡ್ಬಂದು ನಾನು ನಿಲ್ಲಿಸ್ತೀನಿ, ಗುಂಪಾಗಿ ನಿಲ್ಲಿಸ್ತೀನಿ. ಎಲ್ಲಿ? ಆಶೀರ್ವಾದ ಇರುವ ಸ್ಥಳದಲ್ಲಿ. ಅರ್ಥ ಆಯ್ತಾ? ಕೊನೆಯದಾಗಿ ಓದ್ಕೊಳ್ಳೋಣ. ಅವರು ಅಳುತ್ತಾ ನಡೆದು ಬರುವರು, ಅವರ ವಿಜ್ಞಾಪನೆಗಳಿಂದಲೇ ಅವರನ್ನು ಮುಂದರಿಸುವೆನು. ಎಡವದ ಸಮಮಾರ್ಗದಲ್ಲಿ ನಡೆಸುತ್ತಾ ತುಂಬಿದ ತೊರೆಗಳ ಬಳಿಗೆ ಬರಮಾಡುವೆನು. ನಾನು ಇಸ್ರಾಯೇಲಿಗೆ ತಂದೆ, ಎಫ್ರಾಯಿಮು ನನ್ನ ಹಿರಿಯ ಮಗನಲ್ಲವೇ? ನಾನೇನು ಅವ್ರಿಗೆ ತಂದೆಯಾಗಿರ್ತೀನಿ. ಯಾರಿಗೆ? ನಮ್ಮೆಲ್ರಿಗೂ ತಂದೆಯಾಗಿರ್ತೀನಿ. ತಂದೆ ಹೇಳ್ಕೊಳ್ಬೇಕೇ? ನಮಗೆ ತಂದೆ ತಾಯಿ ದೇವರೇ ಅಲ್ಲವೇ? ಹೇಳ್ಕೊಳ್ಬೇಕಾ? ಅವರು ದೇವ್ರು ಹೇಳ್ಕೊಳ್ಬೇಕಾ ನಾನು ನಿಮಗೆ ತಂದೆಯಾಗಿರ್ತೀನಿ ಅಂತ? ಎಫ್ರಾಯಿಮನು ನನಗೆ ಮಗನಲ್ಲವೇ? ಅವನು ನನ್ನ ಮಗನಲ್ಲವೇ? ನಾನು ಮಗಳಲ್ಲವೇ? ನೀವು ಮಗಳಲ್ಲವೇ? ಮಗನಲ್ಲವೇ? ದೇವರು ಮಾತಾಡ್ತಾ ಇದ್ದಾರೆ ದೇವರ ಮಕ್ಕಳೇ. ಇಂಥ ಒಳ್ಳೆಯ ದೇವರನ್ನು ಪಡೆದುಕೊಂಡಿರುವವರು ನಾವು ಧನ್ಯರು. ಪಡೆದುಕೊಳ್ಳಬೇಕಾಗಿರುವವರಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲಿ ಕುರುಡರು, ಕುಂಟರು ಇಲ್ಲಿ ಮೆನ್ಷನ್ ಮಾಡಿದಾರಲ್ವ, ಅಂಥವರಿಗೆ ನಾವು ಸಹಾಯ ಮಾಡಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳು? ನಮ್ಮ ಕೈಲಾದಷ್ಟು. ದೇವರು ಹೇಳಲ್ಲ ಎಲ್ಲ ಎತ್ತಿ ಕೊಡು ಅಂತ. ದೇವರು ಹೃದಯದಲ್ಲಿ ಆ ಬೀಜ ಹಾಕಿದ್ದಾರೆ, ಕೊಡಬೇಕು ಅನ್ನುವ ಬೀಜ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇದೇ ಸಂತೋಷದಲ್ಲಿ ನಾವು ಕಾಲೇಕ ಹೋಗಿ ಜಿಗಿಯೋಣ, ವರ್ಷಿಪ್ ಮಾಡಿ ಆತನನ್ನು ಕೊಂಡಾಡೋಣ. ಮತ್ತು ದೇವರು ಪರಿಶುದ್ಧಾತ್ಮ ಏನು ಮಾತಾಡ್ತಾರೆ ಬೋಧಕರ ಮೂಲಕವಾಗಿ ನಾವು ಕೇಳಿಸ್ಕೊಳ್ಳೋಣ. ಕೊನೆಯ ಕಾಲಕ್ಕೆ ಅವ್ರು ಯಾವ ರೀತಿ ನಾವು ನಡ್ಕೊಳ್ಬೇಕು ಅನ್ನುವುದು ಪರಿಶುದ್ಧಾತ್ಮ ನಮಗೆ ಬೋಧಕರ ಮೂಲಕವಾಗಿ, ವಾಕ್ಯದ ಮೂಲಕವಾಗಿ ಹೇಳ್ಕೊಡ್ತಾರೆ. ಅದನ್ನೆಲ್ಲ ಕೇಳಿ ಹೊಂದಿಕೊಂಡು ಬರೋಣ. ನಾವಲ್ಲಿ ಸ್ತುತಿಸ್ತಾ ಇದ್ದರೆ ನಮ್ಮ ಮನೆಗಳಲ್ಲಿರುವ ಮುಖ ಪ್ರಾಣಿಗಳು, ನಮ್ಮ ಮನೆಗಳಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲ ಸಂತೋಷ ಪಡತಕ್ಕಾಗಿ ದೈವ ಪ್ರಸನ್ನತೆ ಇಳಿತದೆ.
ನಂಬಿಕೆಯಿಂದ ಹೋಗಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನಾವು ಯಾವ ರೀತಿ ಹೋಗಬೇಕು? ಭಯಭಕ್ತಿಯಿಂದ ಹೆಜ್ಜೆ ಇಟ್ಟು ಆಲಯಕ್ಕೆ ಹೋಗಬೇಕು. ಭಯಭಕ್ತಿ ಇದ್ದರೂ ಸಂತೋಷದಿಂದ ನಾವು ಹೋಗಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ನಿಮ್ಮನ್ನೆಲ್ಲರನ್ನೂ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಕರ್ತನ ನಾಮ ಮಹಿಮೆ ಹೊಂದಲಿ.